ಮೇಡಮ್ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕವಳಿದ್ದಾಗ ತುಂಬಾ ನಾನು ತರಲೆ ಮಾಡ್ಕೊಂತ UKG ಓದ್ಬೇಕಾದ್ರೆ ನನ್ನ ಕೈಯಾರೆ ನಾನು ಮಾಡ್ಕೊಂಡಿರೋದು. ಏಕೆ ಅಂದ್ರೆ ಟ್ಯೂಷನ್ಗೆ ಹೋಗ್ತಿದ್ದೆ. ಹೋಗ್ಬೇಕಾದ್ರೆ ತುಂಬಾ ಸ್ವಲ್ಪ ಕಿವಿ ಕೆರಿತಾ ಇತ್ತು. ಕಿವಿ ಕೆರಿಬೇಕಾದ್ರೆ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ಪೆನ್ಸಿಲ್ ಅದನ್ನ ಶಾರ್ಪ್ನರ್ ಮಾಡಿ ಅದನ್ನ ಕಿವಿಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಅಷ್ಟು ತರಲೆ ಅಂದ್ರೆ ಕಿವಿಯಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಏನಾಗ್ಬಿಟ್ಟಿದೆ, ಅದು ಮುರಿದ್ಬಿಟ್ಟು ಅದು ನಂಗೆ ಕಂಟಿನ್ಯೂ ಬರ್ತಾ ಇತ್ತು. ನನಗೆ ಕಿವಿ ನಮ್ಮ ಮನೆಗೆ ಯಾರಿಗೂ ಡೌಟ್ ಬರ್ಲಿಲ್ಲ. ನಾನು ಟ್ಯೂಷನ್ಗೆ ಹೋದ್ಮೇಲೆ ಯಾಕೋ ನಮ್ಮ ಮಮ್ಮಿ ಒಂದ್ ಡೇ ಏನ್ ಮಾಡ್ಬಿಟ್ಟು, ಕ್ಲೀನ್ ಮಾಡ್ಬೇಕಲ್ಲ ವೀಕ್ಲಿ 1 ಟೈಮ್ ನಮ್ಮ ಮಮ್ಮಿ ಯಾವಾಗ್ಲೂ ನಮ್ಗೆ ಕ್ಲೀನ್ ಮಾಡ್ತದ್ದು, ಸ್ನಾನ ಮಾಡ್ತದಾಗ್ಲಿ ಏನೋ ಆಗ್ಲಿ ಅವಾಗೊಂದ್ಸಲ ಕಿವಿ ಕ್ಲೀನ್ ಮಾಡ್ಬೇಕಂತ ಕರ್ದ್ರು. ಅವಾಗ ನೋಡ್ದಾಗ ಯಾಕೆ ಪಿನ್ ಹಾಕಿದ್ರು, ಸೌಂಡ್ ಬಂತು. ಯಾಕೆ ಈ ತರ ಸೌಂಡ್ ಬರ್ತಾ ಇದೆ. ಆಮೇಲೆ 3ನೇ ಕ್ಲಾಸ್ ಬಂದ್ಮೇಲೆ ಧಾರವಾಡ ಕರ್ಕೊಂಡು ಹೋದ್ರು. ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಕಿವಿಗೆ ಇದು ಬಿಟ್ರು, ಕ್ಯಾಮ್ರಾ ಬಿಟ್ಟು ನೋಡಿದ್ಮೇಲೆ ಪೆನ್ಸಿಲ್ ಮುರಿದೋಗ್ಬಿಟ್ಟಿತ್ತು. ಅದನ್ನ ಮುರಿದ್ಮೇಲೆ ಅಲ್ಲೇನಾಯ್ತು, ಅದನ್ನ ಮಾಂಸ ಹಂಗೆ ಬೆಳಿತಾ ಬಂತು, ಕಿವ ಬರೋದು ಎಲ್ಲ ಬರೋದಾಯ್ತು. ಆದ್ರೆ ಡಾಕ್ಟರ್ ಅದನ್ನ ನೋಡಿದ್ಮೇಲೆ ತೆಗೆದ್ಮೇಲೆ ಏನು ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಅವ್ರೇನು ನಮ್ಗೆ ಹೇಳಿಲ್ಲ, ಸರಿ ಆಗುತ್ತೆ ಹೋಗ್ರಿ ಅಂತ ಹೇಳ್ಬಿಟ್ರು. ಆಮೇಲೆ ನಾವು ಅಷ್ಟು ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ನಮಗೆ ತುಂಬಾ ಕಷ್ಟ ಇತ್ತು. ಹಾಸ್ಪಿಟಲ್ ತೋರಿಸ್ಬೇಕಂದ್ರೆ ಅಷ್ಟು ಇದು ಇರ್ಲಿಲ್ಲ. ಆಮೇಲೆ ನಮ್ಮಮ್ಮ ದುಡಿದ್ರೇನೆ ನಮ್ದು ಮನಿ ನಡೀತಿತ್ತು. ಸ್ವಲ್ಪ ಅಪ್ಪನೂ ಸ್ವಲ್ಪ ಅಮ್ಮನೂ ಸ್ವಲ್ಪ ಹಂಗೆ ಏನಾಗ್ತಾ ಬಂತು. ಆಮೇಲೆ ಕಿವ ಬರೋದ್ ನೋಡಿ ಒಂದು ಡೇ ಹೋಗಿ ಹಾಸ್ಪಿಟಲ್ ತೋರಿಸಿದ್ರೆ ಹಂಗೆ 8ನೇ ಕ್ಲಾಸ್ ಬಂದೆ. 1ರಿಂದ 8ನೇ ಕ್ಲಾಸ್ ಬಂದ್ಮೇಲೆ ಕಿವಿದು ಗೊತ್ತಾಗಿತ್ತು, ಕಿವಿ ಕೇಳಲ್ಲ ಅಂತ ಅವಾಗ ಗೊತ್ತಾಗಿತ್ತು. ಆಮೇಲೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಅವಾಗ ಫ್ರೆಂಡ್ಸಿಗಿನ್ ಸ್ವಲ್ಪ ಇತ್ತು ನನಗೆ ಅಟ್ಯಾಚ್. ಸ್ಕೂಲಿಗೆ ಹೋಗೋದು ಮುಂದೆ ಕುಳಿತಿದ್ರು. KCD ಸಂಸ್ಥೆಯರು ಒಂದು ಡೇ ಬಂದಾಗ ನಮಗೆ ಕ್ಲಾಸ್ ತಗೋತಿದ್ರು, ಸಪ್ರೇಟ್ ಸ್ಪೆಷಲ್ ಕ್ಲಾಸ್. ಅವ್ರ ನಮಗೆ ಹೇಳಿದ್ರು, ಈ ತರ ನಿಮಗೆ ಪ್ರಾಬ್ಲಮ್ ಇದೆ, ನಿಮಗಂತಾನೆ ನಾವು ಸಪ್ರೇಟ್ ಕ್ಲಾಸ್ ಮಾಡ್ತೀವಿ, ನೀವು ಅದಕ್ಕೆ ಚೆನ್ನಾಗಿದ್ದು. ಈ ಪ್ಲೇಸ್ ಅಲ್ಲಿ ಏನ್ ಕೂತ್ಕೊಂಡಿದ್ದಾರೆ ಎಲ್ಲರಿಗೂ ಡಿಗ್ನಿಟರಿಗೂ, ನಿಮಗೂ ಎಲ್ಲರಿಗೂ, ಟೀಚರ್ಸಿಗೂ, ಪೇರೆಂಟ್ಸಿಗೂ, ವಾಲಂಟಿಯರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ, TRC ಸ್ಟಾಫ್ಗೆ ಎಲ್ಲರಿಗೂ ವಂದನೆಗಳು. ಇವತ್ತು ವೆರಿ ಇಂಪಾರ್ಟೆಂಟ್ ಏನು, ಇವತ್ತು ನೋಡಿ ಸೈನ್ ಲ್ಯಾಂಗ್ವೇಜ್ ಡೇ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಡೆಪ್ಪು ಸೈನ್ ಲ್ಯಾಂಗ್ವೇಜ್ ಕೇಳಿಸ್ಕೊಳ್ಳೋದು, ಡೆಪ್ಪು ಮಾತಾಡ್ತಾ ಇದ್ದಾನೆ. ಸೈನ್ ಲ್ಯಾಂಗ್ವೇಜ್ ಅವ್ರು ಮಾತಾಡ್ತಾರೆ, ಏನು ವ್ಯರ್ಥ ಅಂತ ಕೇಳ್ತಾರೆ. ಕನ್ನಡ, ಹಿಂದಿ, ತೆಲುಗು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಮಾತಾಡ್ತಾರೆ. ನಾವು ಡೆಫ್ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು 1951ರಲ್ಲಿ ಇದನ್ನ ಸೈನ್ ಲ್ಯಾಂಗ್ವೇಜ್ ಒಂದು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗು ಏನಂದ್ರೆ ಆ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದು ಯುನೈಟೆಡ್ ಸೈನ್ ಆಯ್ತು, ಯುನೈಟೆಡ್ ನೇಷನ್ಸ್ ಆಫ್ ಇಂಡಿಯಾ. ಏನೋ ಸೈನ್ ಲ್ಯಾಂಗ್ವೇಜ್ ಒಂದು ಭಾಷೆನದು ಒಂದು ಒಮ್ಮೆ ಸೈನ್ ಆಯ್ತು. ಅವಾಗ ನಮಗೆ ತುಂಬಾನೇ ಖುಷಿ ಆಯ್ತು. ಇವಾಗ ನಮಗೆ ಫೋಟೋಸ್ ಎಲ್ಲ, ಗೆಸ್ಟರ್ಸ್ ಎಲ್ಲ, ಎಕ್ಸ್ಪ್ರೆಷನ್ಸ್ ಎಲ್ಲದು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಈಸಿಯಾಗಿ ಕಲಿತಾ ಇದ್ದೀವಿ. ನಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಅದೇ ತರ ಅವರು ಕೂಡ ಅರ್ಥ ಮಾಡ್ಕೊಂಡು ಕಲಿತಾ ಇದ್ದಾರೆ. ಸೇಮ್ ಡೆಫ್ ನಾನೇನೇ ಮಾತಾಡಿದ್ರು ಅವರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಅವರು ಕಲಿಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ತುಂಬಾ ಖುಷಿ ವಿಷಯ. ಈಗ ಎಲ್ಲರೂ ಜೊತೆಯಾಗಿ ಸೈನ್ ಲ್ಯಾಂಗ್ವೇಜ್ ಟ್ರೈನಿಂಗು, ಈಗ ನಾನು ಇಂಟರ್ಪ್ರೆಟ್ ಮಾಡ್ತಾ ಇದ್ದು ಎರಡು, ನೀವೆಲ್ಲರೂ ಕೂಡ ಇದೇ ತರ ಟ್ರೈನಿಂಗು ತರಬೇತಿ ತಗೊಂಡು ಸೈನ್ ಲ್ಯಾಂಗ್ವೇಜ್ ಕಲ್ತು, ISL ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಕಲ್ತು 4 ಮಂತ್ 6 ಮಂತ್ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ತಗೊಂಡು ನೀವೆಲ್ಲರೂ ಟೀಚರ್ಸು, ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸ್ ಆಗೋದು. ಆಮೇಲೆ ಇಲ್ಲಿ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಮೋದಿಜಿ, ಭಾರತದಲ್ಲಿ ಮೋದಿಜಿ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ನಿನ್ನೆ ಕೂಡ ಇವತ್ತಿನ ದಿನ ಹೇಳ್ಬೇಕಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ವೇದಿಕೆ ಮೇಲೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೇಡಮ್ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕವಳಿದ್ದಾಗ ತುಂಬಾ ನಾನು ತರಲೆ ಮಾಡ್ಕೊಂತ UKG ಓದ್ಬೇಕಾದ್ರೆ ನನ್ನ ಕೈಯಾರೆ ನಾನು ಮಾಡ್ಕೊಂಡಿರೋದು. ಏಕೆ ಅಂದ್ರೆ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ತುಂಬಾ ಸ್ವಲ್ಪ ಕಿವಿ ಕೆರಿತಾ ಇತ್ತು. ಕಿವಿ ಕೆರಿಬೇಕಾದ್ರೆ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ಪೆನ್ಸಿಲ್ ಅದನ್ನ ಶಾರ್ಪ್ನರ್ ಮಾಡಿ ಅದನ್ನ ಕಿವಿಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಅಷ್ಟು ತರಲೆ ಅಂದ್ರೆ ಕಿವಿಯಲ್ಲಿ
ಹಾಕೊಂಡ್ಬಿಟ್ಟು ಅದನ್ನ ಏನಾಗ್ಬಿಟ್ಟಿದೆ ಅಂದ್ಬಿಟ್ಟು ಅದು ನನಗೆ ಕಂಟಿನ್ಯೂ ಬರ್ತಾ ಇತ್ತು. ನನಗೆ ಕಿವಿ ನಮ್ಮ ಮನೆಗೆ ಯಾಕೋ ಡೌಟ್ ಬರಲಿಲ್ಲ. ನಾನು ಟ್ಯೂಷನ್ಗೆ ಹೋದ್ಮೇಲೆ ಯಾಕೋ ನಮ್ಮ ಮಮ್ಮಿ ಒಂದು ಡೇ ಏನು ಮಾಡಿಬಿಟ್ರು, ಕ್ಲೀನ್ ಮಾಡಬೇಕಲ್ಲ ವೀಕ್ಲಿ ಒನ್ ಟೈಮ್ ನಮ್ಮ ಮಮ್ಮಿ ಯಾವಾಗಲೂ ನಮಗೆ ಕ್ಲೀನ್ ಮಾಡ್ತಾರೆ, ಸ್ನಾನ ಮಾಡ್ಸೋದಾಗಲಿ ಏನೋ ಆಗಲಿ, ಅವಾಗೊಂದ್ಸಲ ಕಿವಿ ಕ್ಲೀನ್ ಮಾಡ್ಬೇಕಂತ ಕರೆದ್ರು. ಅವಾಗ ನೋಡಿದಾಗ ಯಾಕೆ ಪಿನ್ ಹಾಕಿದ್ರು, ಸೌಂಡ್ ಬಂತು, ಯಾಕೆ ಈ ಥರ ಸೌಂಡ್ ಬರ್ತಾ ಇದೆ, ಯಾಕೆ ಸೌಂಡ್ ಬರ್ತಾ ಇದೆ. ಆಮೇಲೆ 3ನೇ ಕ್ಲಾಸ್ ಬಂದಮೇಲೆ ಧಾರವಾಡ ಕರ್ಕೊಂಡೋದ್ರು. ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಕಿವಿಗೆ ಇದು ಬಿಟ್ಟು ಕ್ಯಾಮ್ರಾ ಬಿಟ್ಟು ನೋಡಿದ್ಮೇಲೆ ಪೆನ್ಸಿಲ್ ಮುರಿದೋಗ್ಬಿಟ್ಟಿತ್ತು. ಅದನ್ನ ಮುರಿದ್ಮೇಲೆ ಅಲ್ಲಿ ಏನಾಯ್ತು, ಅದನ್ನ ಮಾಂಸ ಹಂಗೆ ಬೆಳೀತಾ ಬಂತು, ದಿನ ಬರೋದು ಎಲ್ಲ ಬರೋದಾಯ್ತು. ಆದ್ರೆ ಡಾಕ್ಟರ್ ಅದನ್ನ ನೋಡಿದ್ಮೇಲೆ ತೆಗೆದ್ಮೇಲೆ ಏನು ಟ್ರೀಟ್ಮೆಂಟ್ ಕೊಡ್ಲಿಲ್ಲ, ಅವ್ರೇನು ನಮ್ಗೆ ಹೇಳಿಲ್ಲ, ಸರಿ ಆಗುತ್ತೆ ಹೋಗ್ರಿ ಅಂತ ಹೇಳ್ಬಿಟ್ರು. ಆಮೇಲೆ ನಾವು ಅಷ್ಟು ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ನಮಗೆ ತುಂಬಾ ಕಷ್ಟ ಆಯ್ತು, ಹಾಸ್ಪಿಟಲ್ ತೋರಿಸ್ಬೇಕಂದ್ರೂ ಅಷ್ಟು ಇದು ಇರಲಿಲ್ಲ. ಆಮೇಲೆ ನಮ್ಮಮ್ಮ ದುಡಿದ್ರೇನೆ ನಮ್ದು ಮನೆ ನಡೀತಿತ್ತು, ಸ್ವಲ್ಪ ಅಪ್ಪನೂ ಸ್ವಲ್ಪ ಅಮ್ಮನೂ ಸ್ವಲ್ಪ, ಹಂಗೆ ಏನಾಗ್ತಾ ಬಂತು. ಆಮೇಲೆ ದಿನ ಬರೋದು ನೋಡಿ ಒಂದು ಡೇ ಹೋಗಿ ಹಾಸ್ಪಿಟಲ್ ತೋರಿಸಿದ್ರೆ ಹಂಗೆ 8ನೇ ಕ್ಲಾಸ್ ಬಂದೆ. 1ರಿಂದ 8ನೇ ಕ್ಲಾಸ್ ಬಂದಮೇಲೆ ಕಿವಿದು ಗೊತ್ತಾಗಿತ್ತು, ಕಿವಿ ಕೇಳಲ್ಲ ಅಂತ ಅವಾಗ ಗೊತ್ತಾಗಿತ್ತು. ಆಮೇಲೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಅವಾಗ ಫ್ರೆಂಡ್ಸಿಗಿನ ಸ್ವಲ್ಪ ಇತ್ತು ನನಗೆ ಅಟ್ಯಾಚ್. ಸ್ಕೂಲಿಗೆ ಹೋಗೋದು ಪೇಜ್ ಮುಂದಕ್ಕೆ ಬರ್ತಿದ್ರು. KPD ಕೌನ್ಸಿಲರು ಒಂದು ಡೇ ಬಂದಾಗ ನಮಗೆ ಕ್ಲಾಸ್ ತಗೋದಿದ್ರು, ಸಪ್ರೇಟ್ ಸ್ಪೆಷಲ್ ಕ್ಲಾಸ್. ಅವರ ನಮಗೆ ಹೇಳಿದ್ರು ಈ ಥರ ನಿಮಗೆ ಪ್ರಾಬ್ಲಮ್ ಇದೆ. ಈ ಪ್ಲೇಸಲ್ಲಿ ಏನು ಕೂತ್ಕೊಂಡಿದ್ದಾರೆ ಎಲ್ಲರಿಗೂ ಡಿಗ್ನಿಟರಿ, ನಿಮಗೂ ಎಲ್ಲರಿಗೂ, ಟೀಚರ್ಸಿಗೂ, ಪೇರೆಂಟ್ಸಿಗೂ, ವಾಲಂಟಿಯರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ, CRC ಸ್ಟಾಫ್ಗೆ ಎಲ್ಲರಿಗೂ ವಂದನೆಗಳು. ಇವತ್ತು ವೆರಿ ಇಂಪಾರ್ಟೆಂಟ್ ಏನು, ವರ್ಲ್ಡ್ ಇವತ್ತು ನೋಡಿ ಸೈನ್ ಲ್ಯಾಂಗ್ವೇಜ್ ಡೇ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಡೆಫೋ ಸೈನ್ ಲ್ಯಾಂಗ್ವೇಜ್ ಕೇಳಿಸ್ಕೊಳ್ಳೋರು ಡೆಫೋ ಮಾತಾಡ್ತಾ ಇದ್ದಾರೆ. ಸೈನ್ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಏನು ವ್ಯರ್ಥ ಅಂತ ಕೇಳ್ತಾರೆ. ಕನ್ನಡ, ಹಿಂದಿ, ತೆಲುಗು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಮಾತಾಡ್ತಾರೆ. ನಾವು ಡೆಫ್ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು 1951ರಲ್ಲಿ ಇದನ್ನ ಸೈನ್ ಲ್ಯಾಂಗ್ವೇಜ್ ಒಂದು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗು ಏನಂದ್ರೆ ಆ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದು ಯುನೈಟೆಡ್ ಸೈನ್ ಆಯ್ತು, ಯುನೈಟೆಡ್ ನೇಷನ್ಸ್ ಆಫ್ ಇಂಡಿಯಾ ಏನೋ ಸೈನ್ ಲ್ಯಾಂಗ್ವೇಜ್ ಒಂದು ಭಾಷೆ ಅನ್ನೋದು ಒಂದು ಸೈನ್ ಆಯ್ತು. ಅವಾಗ ನಮಗೆ ತುಂಬಾನೇ ಖುಷಿ ಆಯ್ತು. ಇವಾಗ ನಮಗೆ ಫೋಟೋಸ್ ಎಲ್ಲ, ಗೆಸ್ಟರ್ಸ್ ಎಲ್ಲ, ಎಕ್ಸ್ಪ್ರೆಷನ್ಸ್ ಎಲ್ಲದು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಈಸಿಯಾಗಿ ಕಲಿತಾ ಇದ್ದೀವಿ. ನಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಅದೇ ತರ ಅವರು ಕೂಡ ಅರ್ಥ ಮಾಡ್ಕೊಂಡು ಕಲಿತಾ ಇದ್ದಾರೆ. ಸೇಮ್ ಡೆಫು ನಾನೇನೇ ಮಾತಾಡಿದ್ರು ಅವರಿಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಅವರು ಕಲಿಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ತುಂಬಾ ಖುಷಿ ವಿಷಯ. ಈಗ ಎಲ್ಲರೂ ಜೊತೆಯಾಗಿ ಸೈನ್ ಲ್ಯಾಂಗ್ವೇಜ್ ಟ್ರೈನಿಂಗು, ಈಗ ನಾನು ಇಂಟರ್ಪ್ರೆಟ್ ಮಾಡ್ತಾ ಇದ್ದು ಎರಡು, ನೀವೆಲ್ಲರೂ ಕೂಡ ಇದೇ ತರ ಟ್ರೈನಿಂಗು ತರಬೇತಿ ತಗೊಂಡು ಸೈನ್ ಲ್ಯಾಂಗ್ವೇಜ್ ಕಲಿತು, ISL ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಕಲಿತು 4 ಮಂತ್ 6 ಮಂತ್ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ತಗೊಂಡು ನೀವೆಲ್ಲರೂ ಟೀಚರ್ಸು, ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸ್ ಆಗೋದು. ಆಮೇಲೆ ಇಲ್ಲಿ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಮೋದಿಜಿ, ಭಾರತದಲ್ಲಿ ಮೋದಿಜಿ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ನಿನ್ನೆ ಕೂಡ ಅದ್ರ ಬಗ್ಗೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿದ್ದಾರೆ ಸೈನ್ ಲ್ಯಾಂಗ್ವೇಜ್ ಅಲ್ಲೇ. ಅದು ತುಂಬಾ ಖುಷಿ ಪಡ್ತು. से शपथ लेता हूँ कि मेरे परिवार एवं समुदाय के साथ भारतीय सांकेतिक भाषा को सीखूंगा और सीखूंगी एवं इसे बढ़ावा दूंगा या दूंगी ताकि बधिर जन के लिए वातावरण एवं शिक्षा सुगम्य बन सके। थैंक यू।
ನೆಕ್ಸ್ಟ್ ಟರ್ನ್ ಆಗುತ್ತೆ. ಸಾಕು ಟರ್ನ್. ನೆಕ್ಸ್ಟ್ ಹಾಗೆ ಶಿಫ್ಟ್ ಆಯಿತು. ನೆಕ್ಸ್ಟ್ ಇದಕ್ಕೆ ಬಂದರೆ ಸುಗರ್ ನೆಕ್ಸ್ಟ್ ಈ ಕಡೆ ಸಾಕು. ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿರುವ ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಆಲೆಗರಿಯ ಸಿರಿಗಳಲ್ಲಿದೆ ಗುಣಗಳ ಭಿತ್ತಿಗಳಲ್ಲಿ ಆಲೆಗರಿಯ ಸಿರಿಗಳಲ್ಲಿದೆ ಗುಣಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಹಲವಿಲ್ಲದ ಹಿರಿಮೆಯೇ ಕುಲವಿಲ್ಲದ ಗರಿಮೆಯೇ ಸತ್ವಿಕಾಂಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವಿಲ್ಲದ ಹಿರಿಮೆಯೇ ಕುಲವಿಲ್ಲದ ಗರಿಮೆಯೇ ಸತ್ವಿಕಾಂಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ಈ ಮತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ